ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ಮಮತಾ. ಇವತ್ತು ಸ್ನೋ ಸಿಟಿ ಅಂತ ಅಂದ್ಬಿಟ್ಟು ಅಲ್ಲಿಗೆ ಬಂದಿದ್ದೀವಿ ನಾವು. ಇವತ್ತಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ತುಂಬ ಎಂಜಾಯ್ ಮಾಡಿದ್ವಿ ನಾವಂತೂ. ನೋಡ್ತಾ ಇದ್ದೀರಲ್ಲ, ಇದು ಬಂದು ಸ್ನೋ ಸಿಟಿ. ಯಾರಾದರೂ ಬೆಂಗಳೂರಾಗಿದ್ದರೆ ಗೊತ್ತಿರುತ್ತೆ. ಯಾರೆಲ್ಲ ಬಂದಿದ್ದೀರಾ ಕಮೆಂಟ್ ಮಾಡಿ. ಹಾಗೆ ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಪ್ಲೀಸ್. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ. ಇದು ನೋಡಿ ಸ್ನೋ ಸಿಟಿ. ಇವಾಗ ಇಲ್ಲಿ ಟಿಕೆಟ್ ತೊಗೋಬೇಕು. ನೀವು ವೀಕೆಂಡಲ್ಲಿ ಹೋದರೆ ಜಾಸ್ತಿ ಇರುತ್ತೆ, ವೀಕ್ ಡೇಸಲ್ಲಿ ಹೋದರೆ ಕಮ್ಮಿ ಇರುತ್ತೆ. ನಾವು ವೀಕ್ ಡೇಸಲ್ಲಿ ಬಂದಿದ್ದರಿಂದ ಸ್ವಲ್ಪ ಕಮ್ಮಿ ಇತ್ತು. 850 ಅಂತ ಅಂದ್ಕೊತೀನಿ ಒಬ್ಬರಿಗೆ. ಇದು ಬಂದು ಮುಕ್ಕಾಲು ಗಂಟೆ ಅಂದರೆ 45 ನಿಮಿಷ ಇರುತ್ತೆ ಒಳಗಡೆ ಅಂತೂ ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ವಿ. ನಾನು ಹೇಳ್ತೀನಲ್ಲ, ಇಲ್ಲಿ ಯಾರಾದರೂ ಬಂದರೆ ಫ್ಯಾಮಿಲಿ ಜಾಸ್ತಿ ಜನ ಬರ್ರಿ, ತುಂಬ ಚೆನ್ನಾಗಿರುತ್ತೆ ಎಂಜಾಯ್ ಮಾಡೋದಕ್ಕೆ. ಹಾಗೆ ಫ್ರೆಂಡ್ಸ್ ಎಲ್ಲ ಬಂದರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಎಂಜಾಯ್ ಮಾಡೋದಕ್ಕೆ. ನೋಡಿ, ಇವಾಗ ಒಳಗಡೆ ನಾವು ಟಿಕೆಟ್ ತೊಗೊಂಡು ಒಳಗಡೆ ಬಂದ ಮೇಲೆ ಈ ಥರ ನಮಗೆ ಜಾಕೆಟ್ ಕೊಡ್ತಾರೆ. ಜಾಕೆಟ್ ಮತ್ತು ಗ್ಲೌಸು ಹಾಗೆ ಶೂ ಎಲ್ಲ ಕೊಡ್ತಾರೆ. ಯಾಕಂದರೆ ಒಳಗಡೆ ಪೂರ್ತಿ ಏನು ಸ್ನೋ ಇರುತ್ತೆ, ಐಸು. ನೋಡಿ, ಇಲ್ಲೆಲ್ಲ ಅದ್ರದ್ದೇ ಒಂದು ಹಾಲ್ ಇರುತ್ತೆ, ಅಲ್ಲಿ ಕೊಡ್ತಾರೆ ಈ ಥರ ಗ್ಲೌಸ್ ಮತ್ತು ಜಾಕೆಟ್ಟು ಮತ್ತು ಶೂ ಎಲ್ಲ ಕೊಡ್ತಾರೆ. ಮತ್ತು ಪೂರ್ತಿ 45 ನಿಮಿಷವೇ ಈ ಥರ ಮ್ಯೂಸಿಕನ್ನು ಹಾಕಿರ್ತಾರೆ. ಯಾಕಂದರೆ ನನಗೆ ಕಾಫ್ರೇಟ್ ಬರುತ್ತೆ ಅಂತ ಅಂದ್ಬಿಟ್ಟು ನಾನು ಇಲ್ಲಿ ಮ್ಯೂಟ್ ಮಾಡಿದ್ದೀನಿ. ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ವಿ ನಾವಂತೂ. 45 ನಿಮಿಷ ಎಷ್ಟು ಬೇಗ ಹೋಯ್ತಂತಲೇ ಗೊತ್ತಿಲ್ಲ. ಅಂದರೆ ಇದು ಬಂದು ಏನು -7% ಇರುತ್ತಂತೆ ಅಷ್ಟೇ. ಇದು ಇನ್ನು ಇಲ್ಲಿ ಸ್ನೋ ಅಷ್ಟು ಕಮ್ಮಿ ಇಟ್ಟಿರ್ತಾರೆ. ಒಂದು ಅರ್ಧ ಗಂಟೆ ಇರ್ಬೋದು ಅಷ್ಟೇ. ಮತ್ತು ಅರ್ಧ ಗಂಟೆ ಮೇಲೆ ಇರೋದಕ್ಕಂತೂ ಖಂಡಿತ ಆಗಲ್ಲ. ಫುಲ್ಲು ಚಳಿ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಇಲ್ಲಿ ಜಾಸ್ತಿ ವಿಡಿಯೋ ಮಾಡೋಕ್ಕೂ ಆಗಿಲ್ಲ, ಯಾಕಂದರೆ ಫುಲ್ ಡಿಗ್ರಿ ಇರುತ್ತೆ ಎಲ್ಲ ಕಮ್ಮಿ. ಎಷ್ಟು 7 ಡಿಗ್ರಿ ಏನೋ ಇರುತ್ತಂತೆ. ಅಷ್ಟು ಚಳಿ ಇರುತ್ತೆ. ಒಂದು ಅರ್ಧ ಗಂಟೆ ಹಾಡ್ಬೋದು ಅಷ್ಟೇ, ಆಮೇಲೆ ಫುಲ್ಲು ಚಳಿ ಆಗ್ತಾ ಬರುತ್ತೆ. ನೋಡ್ತಾ ಇದ್ದೀರಲ್ಲ, ಇಲ್ಲಿ ಆ್ಯಕ್ಟಿವಿಟೀಸ್ ಅಂತೂ ತುಂಬಾ ಇದ್ದು ಆಟ ಆಡೋದಕ್ಕೆ. ನಾನು ಹೇಳ್ತೀನಲ್ಲ, ಯಾರಾದರೂ ಫ್ರೆಂಡ್ಸ್ ಬಂದರೆ ತುಂಬ ಚೆನ್ನಾಗಿ ಆಟ ಆಡ್ಬೋದು. ಆಟಾಡೋರ ಜೊತೆ ಬನ್ನಿ, ತುಂಬ ಚೆನ್ನಾಗಿ ಆಟ ಆಡ್ಬೋದು. ಫುಲ್ ಎಂಜಾಯ್ ಮಾಡಿದ್ವಿ ನಾವಂತೂ. ನಮ್ಮ ಮನೆಯವರು ಈ ಥರದ್ದಕ್ಕೆಲ್ಲ ಅವರು ಅಷ್ಟು ಗಮನ ಕೊಡಲ್ಲ, ಅಷ್ಟು ಇಂಟ್ರೆಸ್ಟ್ ಇರಲ್ಲ ಅವರಿಗೆ. ಅಂಥವ್ರು ಇವತ್ತು ಅವರು ಕೂಡ ತುಂಬ ಚೆನ್ನಾಗಿ ಆಟನ ಆಡಿದ್ರೆ ಇಲ್ಲಿ. ಹಾಗೆ ಸ್ವಲ್ಪ ಏನು ಸ್ಕಿಪ್ ಮಾಡಿದೆ ನೋಡಿ, ಒಂದು ಕಾಮಿಡಿ ಇದೆ ಇಲ್ಲಿ. ಅದಂತೂ ನಾನು ಮತ್ತೆ ರಿಪೀಟ್ ಮಾಡಿ ವಿಡಿಯೋನ ನೋಡ್ತಾ ಇದ್ದೆ, ಅಷ್ಟು ಕಾಮಿಡಿ ಆಗಿತ್ತು. ಮತ್ತು ಇಲ್ಲಿ ಅತ್ತೆ ಮತ್ತು ನಾನು ಎಲ್ಲ ಇಲ್ಲಿ ಫೋಟೋನ ತೆಗೆಸ್ಕೊಳ್ತಾ ಇದ್ವಿ. ಮತ್ತು ಇಲ್ಲಿ ಫೋಟೋಗ್ರಾಫರ್ ಇರ್ತಾರೆ, ಇಬ್ಬರು ಫೋಟೋಗ್ರಾಫರ್ ಇರ್ತಾರೆ. ನಮಗೆ ಯಾವ ಥರ ಬೇಕು ನಮಗೆ ಆ ಥರ ನಾವು ಫೋಟೋನ ತೆಗೆಸ್ಕೊಳ್ಳಿ. ಯಾವ ಆ್ಯಂಗಲಲ್ಲಿ ಬೇಕು ಆ ಆ್ಯಂಗಲಲ್ಲಿ ನಾವು ಫೋಟೋನ ತೆಗೆಸ್ಕೊಬೋದು. ಲಾಸ್ಟಿಗೆ ನಾವು ಅದನ್ನು ಕಾಫಿ ನಮಗೆ ಯಾವ್ದು ಬೇಕು ಅದು ನಾವು ತೊಗೊಳ್ಬೋದು ಫೋಟೋ. ಅದಕ್ಕೆ ಇಷ್ಟು ಚಾರ್ಜ್ ಅಂತ ಇರುತ್ತೆ, ಇಷ್ಟು ಫೋಟೋ ತೊಗೊಂಡ್ರೆ ಇಷ್ಟು ಚಾರ್ಜ್ ಅಮೌಂಟ್ ಅಂತ ಇರುತ್ತೆ. ಅದನ್ನು ನಾವು ಪೇ ಮಾಡಿ ನಾವು ಫೋಟೋನ ತೊಗೊಳ್ಬೋದು. ನಾವು ಕೆಲವೊಂದು ಫೋಟೋನ ತೆಗೆಸ್ಕೊಂಡ್ವಿ ಮತ್ತು ಫೋಟೋನೂ ತೊಗೊಂಡ್ವಿ ನಾವು. ಅದನ್ನು ನಾನು ಲಾಸ್ಟಲ್ಲಿ ಶೇರ್ ಮಾಡ್ತೀನಿ. ತುಂಬ ಚೆನ್ನಾಗಿ ಬಂದಿದ್ದಾವೆ ಫೋಟೋಸ್ ಅಂತೂ. ಒಂದು ಮೆಮೊರಿಗಿರುತ್ತೆ ಅಲ್ಲ. ಹೊರಗಡೆ ನಮಗೆ ಏನೇ ಒಂದು ಟೆನ್ಷನ್ ಇದ್ರೂ ನಾವು ಇಲ್ಲಿ ಬಂದರೆ ಎಲ್ಲದೂ ಮರ್ತು ಬಿಡ್ತೀವಿ. ಅಷ್ಟು ಚೆನ್ನಾಗಿತ್ತು, ಅಷ್ಟು ಎಂಜಾಯ್ ಮಾಡಿದ್ವಿ ನಾವು. ನೋಡ್ತಾ ಇದ್ದೀರಲ್ಲ, ಇದು ಪೂರ್ತಿ ಐಸು. ನಾನು ಕೇದಾರ್ನಾಥಲ್ಲಿ ಹೋದಾಗ ಅಂದ್ಕೊತಿದ್ವಿ ನಮಗೆ ಈ ಥರ ಸಿಗುತ್ತೆ, ಅಲ್ಲಿ ಹೋದಾಗ ಸ್ನೋ ಸಿಗುತ್ತೆ ಅಂತ ಅಂದ್ಕೊಂಡಿದ್ವಿ. ಅಂದರೆ ನಮಗೆ ಈ ಥರ ಸ್ನೋ ಸಿಗಲಿಲ್ಲ ಅಲ್ಲಿ ಕೇದಾರ್ನಾಥಲ್ಲಿ. ಆ ಆಸೆ ಇಲ್ಲೇ ನೆರವೇರಿಸ್ಕೊಳ್ತಾ ಇದ್ದೀನಿ. ಕೇದಾರ್ನಾಥದಲ್ಲೂ ಅಷ್ಟೇ, ಬದ್ರಿನಾಥ ಕೇದಾರನಾಥದಲ್ಲೂ ಅಷ್ಟೇ ಈ ಥರ ಇರುತ್ತಂತೆ ಅಲ್ಲಿ ಸ್ನೋ. ಅಂದರೆ ನಾವು ಅಲ್ಲಿ ಹೋದಾಗ ನಮಗೆ ಇನ್ನೂ ಅದು ಸ್ಟಾರ್ಟ್ ಆಗಿರಲಿಲ್ಲ. ನಾವು ಹೋಗಿದ್ದು ಸೆಪ್ಟೆಂಬರಲ್ಲ, ಇನ್ನೂ ಸ್ನೋ ಆಗಿರಲಿಲ್ಲ. ಸೇಮ್ ಈಗ ಅಂದರೆ ಇದೇ ಥರ ಇರುತ್ತಂತೆ ಅಲ್ಲೂ. ಇಲ್ಲಿ ಫೋಟೋನ ತೆಗೆಸ್ಕೊಳ್ತಾ ಇದ್ದೀವಿ. ಏನೋ ಒಂಥರ ಚೆನ್ನಾಗಿರುತ್ತೆ ಅಲ್ಲ, ಈ ಥರ ಏನು ಎಂಜಾಯ್ ಮಾಡಬೇಕಾದ್ರೆ ಒಂಥರ ಚೆನ್ನಾಗಿರುತ್ತೆ ಇಲ್ಲಿ. ನಾವಂತೂ ಫುಲ್ ಎಂಜಾಯ್ ಮಾಡಿದ್ವಿ. ನಾವು ಬೆಂಗಳೂರಿಗೆ ಹೋದರೆ ಒಂದೇನು ಮನೆಗಿರಲ್ಲ, ಅಲ್ಲಿ ಇಲ್ಲಿ ಅಂತ ಹೋಗ್ತಾ ಇರ್ತೀವಿ. ಮತ್ತು ನಮ್ಮ ಅಣ್ಣನೂ ಲೀವ್ ಹಾಕ್ಬಿಡ್ತಾರೆ. ನಾವೇನಾರು ಹೋದ್ರೆ ಅವರು ಕೂಡ ಆಫೀಸ್ಗೆ ಲೀವ್ ಹಾಕ್ತಾರೆ. ಹೋಗಿ ಸುತ್ತಾಡಿಕೊಂಡು ಬರ್ತೀವಿ. ಪೂರ್ತಿ ಐಸ್ ಇರುತ್ತೆ.
ಇಲ್ಲಿ ನಮ್ಮ ಬುದ್ಧಿ ನೋಡಿ ಅವನು ಪಾಪ ಅವನು ಶೂ ಲೂಸ್ ಆಗಿಬಿಟ್ಟಿತ್ತು ಒಂದು, ಅದು ಶೂ ಬಿಚ್ಕೊಂಡು ಹೋಗ್ತಾ ಇತ್ತು, ಅದು ಐಸೆಲ್ಲ ಶೂ ಒಳಗಡೆ ಹೋಗಿ ಪಾಪ ಅವನಿಗೆ ಲಾಸ್ಟಲ್ಲಿ ಫುಲ್ಲು ಚಳಿ ಆಗಿಬಿಡ್ತು, ಅವನಿಗೆ ತಡೆಯೋಕ್ಕಾಗ್ತಾ ಇಲ್ಲ ಅಂತ ಅಂತಿದ್ದ. ಇಲ್ಲಿ ಒಳಗಡೆ ಕಾಫಿ ಕೂಡ ಇರುತ್ತೆ, ಇಲ್ಲಿ ಕಾಫಿ ಕುಡಿದ್ವಿ. 80 ರೂಪೀಸ್ 90 ರೂಪೀಸ್ ಏನೋ ಅನ್ಕೊತೀನಿ ಒಂದು ಕಾಫಿ ಇಲ್ಲಿ. ನೋಡಿ ಅವರೇ ತೆಗಿತಾರೆ ಫೋಟೋ, ನಮಗೆ ಯಾವ ಆ್ಯಂಗಲಲ್ಲಿ ಬೇಕು ಅಂತ. ಇಲ್ಲಿ ಐಸನ್ನ ಈ ಥರ ಮೇಲ್ ಹಾಕಿ ಆ ಫೋಟೋನ ತೆಗಿಬೇಕಾದ್ರೆ ಫೋಟೋ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ನಾನು ಲಾಸ್ಟಲ್ಲಿ ಅದು ಫೋಟೋನ ಶೇರ್ ಮಾಡಿದ್ದೀನಿ ನಿಮಗೆ ನೋಡಿ, ತುಂಬ ಚೆನ್ನಾಗಿ ಬಂದಿದೆ ಫೋಟೋಸ್ ಮಾತ್ರ. ಮತ್ತು ಇಲ್ಲಿ ಇನ್ನೊಂದು ಥರ ಫೋಟೋನ ತೆಗಿತಾ ಇದ್ದಾರೆ, ಇಲ್ಲಿ ಅವರೇ ತೆಗಿತಾರೆ ನಮಗೆ ಅವರಿಗೆ ಅವ್ರಿಗೆ ಅಭ್ಯಾಸ ಟ್ರೈನಿಂಗ್ ಇರುತ್ತೆ ಅಲ್ಲ, ಯಾವ್ಯಾವ ಥರ ಫೋಟೋನ ತೆಗಿಬೇಕಂತ ಅಂದ್ಬಿಟ್ಟು. ಇಲ್ಲಿ ನೋಡಿ ಇಲ್ಲಂತೂ ಒಂದು ಒಳ್ಳೆ ಕಾಮಿಡಿ ಇದೆ. ನಮ್ಮ ಮನೆಯವ್ರ ಕೈಲಿ ಆಗಲ್ಲ, ಹೇಳ್ತಾ ಇದೀನಿ ಬೇಡ ಬೇಡ, ನನಗೆ ಗೊತ್ತೇ ಇಲ್ಲ, ಹತ್ಬಿಟ್ಟಿದ್ದಾರೆ ಅವ್ರ ಮೇಲೆ. ಇಲ್ಲಿಂದ ಜಾರ್ಕೊಂಡು ಬರ್ತಾರೆ ನೋಡಿ. ಅವರು ಇಲ್ಲಿ ಜಾರ್ಕೊಂಡು ಬರೋದಕ್ಕೆ ಹೋಗಿದ್ದಾರೆ. ಇಲ್ಲಿ ಸ್ನೋ ಅದು ಜಾಸ್ತಿ ಮಾಡಿದ್ದಾರೆ, ಅಂದರೆ ಸ್ನೋ ಬೀಳೋ ಥರ ಆನ್ ಮಾಡಿದ್ರು ಮಷೀನನ್ನು. ನಾವು ಆ ಕಡೆ ನೋಡ್ತಾ ಇದ್ದೀವಿ, ಅವ್ರು ನಮ್ಮ ಮನೆಯವ್ರು ಜಾರ್ ಬಂದುಬಿಟ್ಟಿದ್ದಾರೆ ಈ ಕಡೆ ನೋಡಿ, ಹಂಗೆ ನೋಡ್ತಾ ಇರಿ. ಫುಲ್ ಕಾಮಿಡಿ ಇತ್ತು, ನಾವಂತೂ ಎಷ್ಟೊಂದು ಹಾಕಿದ್ವಿ. ನಾನು ರಿಪೀಟ್ ಮಾಡಿ ನೋಡ್ತಾ ಇದ್ದೀನಿ, ಅಷ್ಟು ಕಾಮಿಡಿ ಆಗಿತ್ತು. ಅವ್ರಿಗೆ ಕಾಲ ಆಗಲ್ಲ ಅಂಥದ್ರಲ್ಲೂ ಅವರು ಇವತ್ತು ಎಂಜಾಯ್ ಮಾಡ್ತಾಯಿದ್ರು ನೋಡಿ. ಇಲ್ಲಿ ಅದು ಮಾಡಿದ್ದಾರೆ. ನೋಡಿ ಲಾಸ್ಟಲ್ಲಿ ನೋಡಿದ್ರಲ್ಲ ಕಾಮಿಡಿ ಯಾವ ಥರ ಇತ್ತು ಅಂದರೆ, ಪೂರ್ತಿ ಅದು ಜಾರ್ತಾ ಇರುತ್ತೆ, ಅದು ಸ್ನೋ ಬೀಳ್ತಾ ಇರುತ್ತೆ ಅಲ್ಲ, ಪೂರ್ತಿ ಜಾರ್ತಾ ಇರುತ್ತೆ ಅದು. ನಾನು ನಮ್ಮ ಮನೆಯವ್ರಿಗೆ ಬೇಡ ಅಂದ್ರೂ ಅವರೇ ಹೋಗಿ ಜಾರು ಬಂದಿದ್ದಾರೆ ನೋಡಿ. ಇಲ್ಲೆಲ್ಲ ಫುಲ್ ಎಂಜಾಯ್ ಮಾಡಿದ್ವಿ. ಮತ್ತು ಲಾಸ್ಟಲ್ಲಿ ಒಂದು 5 ನಿಮಿಷ ಇರುವಾಗ ಈ ಥರ ಮ್ಯೂಸಿಕನ್ನು ಆನ್ ಮಾಡ್ತಾರೆ, ಸಾಂಗ್ ಹಾಕಿರ್ತಾರೆ, ಅಂದರೆ ಡ್ಯಾನ್ಸ್ ಮಾಡೋಂಥವ್ರು ಮಾಡ್ಬೋದು. ಇಲ್ಲಿ ಮಾಡ್ತಾಯಿದ್ರು ನೋಡಿ, ಹಾಗೆ ಸ್ವಲ್ಪ ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ನೀವು ಮಾಡ್ಬೋದು. ಲಾಸ್ಟಲ್ಲಿ ಒಂದು 5 ನಿಮಿಷ 10 ನಿಮಿಷ ಇರುವಾಗ ಈ ಥರ ಸಾಂಗನ್ನು ಹಾಕ್ತಾರೆ. ಒಂಥರ ಚೆನ್ನಾಗಿರುತ್ತೆ ಈ ಥರ ಎಂಜಾಯ್ ಮಾಡಬೇಕಾದ್ರೆ. ಏನೋ ಒಂಥರ ಎಲ್ಲ ಮರ್ತು ಬಿಡ್ತೀವಿ, ಏನೇ ಒಂದು ಟೆನ್ಷನ್ ಇದ್ರೂ ಮರ್ತು ಬಿಡ್ತೀವಿ, ಅಷ್ಟು ಚಳಿಯಾಗಿತ್ತಲ್ವ. ಇವಾಗ ಇಲ್ಲಿ ಒಂದು ರೂಮ್ ಇರುತ್ತೆ, ಅಲ್ಲಿ ಸ್ವಲ್ಪ ಏನು ಹೀಟ್ ಇರುತ್ತೆ ಅಲ್ಲಿ. ಇವಾಗ ಇಲ್ಲಿ ಬಂದು ಒಂದು ಸ್ವಲ್ಪ ನಿಂತ್ಕೊಂಡಿದ್ವಿ, ಫುಲ್ಲು ಕೋಲ್ಡ್ ಆಗಿತ್ತಲ್ವ, ಹಾಗಾಗಿ ಹೇಳ್ತೀನಲ್ಲ, ಒಳಗಡೆ ಒಂದು ಅರ್ಧ ಗಂಟೆ ಇರ್ಬೋದು ಅಷ್ಟೇ, ಮತ್ತು ಅರ್ಧ ಗಂಟೆ ಮೇಲೆ ಇರೋದಕ್ಕಾಗಲ್ಲ, ಫುಲ್ಲು ಚಳಿ ಆಗಿಬಿಡುತ್ತೆ. ಮತ್ತು ಮೊಬೈಲು ಅಷ್ಟೇ ತಣ್ಣಗಾಗ್ಬಿಟ್ಟಿತ್ತು, ಅದು ಸ್ನೋ ಬೀಳ್ತಿತ್ತಲ್ವ, ಸ್ವಲ್ಪ ತಣ್ಣಗಾಗ್ಬಿಟ್ಟಿತ್ತು, ಅದಕ್ಕೆ ಏನು ಕೂಡ ಅಲ್ಲಿ ವಿಡಿಯೋ ಮಾಡಿಲ್ಲ. ಮತ್ತು ಇಲ್ಲೂ ಕೂಡ ಕಾಫಿ ಏನು ಕೆಫೆ ಇದೆ, ಬೇಕಾದವರು ತೊಗೋಬೋದು. ಇಲ್ಲಿ ಸ್ವಲ್ಪ ಹೊತ್ತೆಲ್ಲ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಹೋಗ್ತಾರೆ. ಮತ್ತು ಇವಾಗ ಬಂದ್ವಿ ಹೊರಗಡೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಹೊರಗಡೆ ಈ ಥರ ಕಾಣ್ತಾ ಇದೆ ಹೊರಗಡೆಯಿಂದ. ಮತ್ತು ಇಲ್ಲಿ ಇದ್ರ ಪಕ್ಕಕ್ಕೇ ಫನ್ ವರ್ಡ್ ಅಂತ ಇದೆ, ಅಲ್ಲೂ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತಂತೆ. ಅಂದರೆ ವಂಡರ್ಲಾದಲ್ಲಿ ಇದೆಯಲ್ಲ ಆ ಥರ ಇರುತ್ತಂತೆ. ಇಲ್ಲಿ ಫುಲ್ ಡೇ ನಾವು ಯಾವ ಗೇಮ್ ಬೇಕಾದರೂ ಆಡ್ಬೋದಂತೆ. ಇಲ್ಲಿ ಅಷ್ಟು ಚೆನ್ನಾಗಿರುತ್ತಂತೆ ಇಲ್ಲಿ. ನನಗೆ ಗೊತ್ತಿಲ್ಲ, ನಮ್ಮ ನಾದಿನಿಯವರು ಹೋಗಿದ್ರಂತೆ, ಹೇಳಿದ್ರು ಫುಲ್ ಚೆನ್ನಾಗಿರುತ್ತಂತೆ ಇಲ್ಲಿ ಫನ್ ವರ್ಡೇನಲ್ಲಿ. ಅಂದರೆ ಇಲ್ಲಿ ಫುಲ್ ಡೇ ಇರುತ್ತೆ. ಇದು ಸ್ನೋ ಸಿಟಿನಲ್ಲಿ 45 ನಿಮಿಷ ಇರುತ್ತೆ. ಕೆಲವೊಂದು ಫೋಟೋಸನ್ನು ನಾನು ಇಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ನಾನು ಹೇಳಿದೆ ಅಲ್ವಾ, ಕೆಲವೊಂದು ನಾವು ತಕ್ಕೊಂಡಿದ್ದೀವಿ, ಕೆಲವೊಂದು ಅವರು ಫೋಟೋಗ್ರಾಫರು ತೆಗೆದಿದ್ದಾರೆ ಅಲ್ಲಿ ಒಳಗಡೆ. ಅದು ತುಂಬ ಚೆನ್ನಾಗಿ ಬಂದಿದ್ದಾವೆ ಫೋಟೋಸು. ನಮಗೆ ಯಾವ್ದು ಬೇಕು ಅದು ನಾವು ತೊಗೊಳ್ಬೋದು. ಆಮೇಲೆ ಲಾಸ್ಟಲ್ಲಿ ನೋಡಿ, ಇದೆಲ್ಲ ಅವರೇ ತೆಗೆದಿರುವಂಥ ಫೋಟೋಸು. ಮತ್ತು ಬ್ಯಾಕ್ಗ್ರೌಂಡ್ ಅಂತೂ ತುಂಬ ಚೆನ್ನಾಗಿ ಹಾಕಿದ್ದಾರೆ. ನನಗೆ ತುಂಬ ಇಷ್ಟ ಆಯಿತು ಈ ಥರ ಬ್ಯಾಕ್ಗ್ರೌಂಡ್ ಹಾಕಿರೋವಂಥದ್ದು. ಅದಕ್ಕೆ ನಾವು ಮೆಮೊರಿಗಿರುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಕಾಫಿಗಳನ್ನ ತೊಗೊಂಡ್ವಿ ನಾವು. ನಾನು ಮತ್ತು ನಮ್ಮ ಅತ್ತೆ, ನಮ್ಮ ಮನೆಯವರು, ನಮ್ಮ ನಾದಿನಿ ಮತ್ತು ನಮ್ಮಣ್ಣ, ಹಾಗೆ ನಮ್ಮ ಅಣ್ಣನ ಪಾಪು ಹೋಗಿದ್ವಿ.
ನಾನು ಹೇಳ್ದೆ ಇಲ್ಲ, ನಮ್ಮ ಮನೆಯವ್ರು ಎಲ್ಲೋದ್ರೂ ಈ ಥರ ಇಂಟ್ರೆಸ್ಟ್ ಕೊಡಲ್ಲ ಇಂಥವಕ್ಕೆಲ್ಲ. ಇವತ್ತೇ ಅವರು ಇಷ್ಟು ಚೆನ್ನಾಗಿ ಆಟ ಆಡಿದ್ದೆ ಇಲ್ಲಿ. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಅವರು. ಅವ್ರಿಗಿಂತವಕ್ಕೆಲ್ಲ ಇಂಟ್ರೆಸ್ಟ್ ಇರೋದಿಲ್ಲ, ಸುಮ್ಮನೆ ಬರ್ತಾರೆ ಅಷ್ಟೇ, ಬರ್ತಾರೆ ಅಲ್ಲೆಲ್ಲ ನಿಂತ್ಕೊತಾರೆ ಕೂತ್ಕೊತಾರೆ ಅಷ್ಟೇ. ಅದು ಬಿಟ್ಟರೆ ಈ ಥರ ಏನು ಕೂಡ ಎಂಜಾಯ್ ಮಾಡಲ್ಲ ಅವರು. ಫಸ್ಟ್ ಟೈಮ್ ನಾವು ಈ ಥರ ಫೋಟೋನ ತೆಗೆಸ್ಕೊಂಡಿದ್ದು. ಆಗ ಕೆಲವೊಂದು ಫೋಟೋಸನ್ನು ನಾವು ಕೂಡ ತೊಗೊಂಡ್ವಿ ಇರಲಿ ಅಂತ ಅಂದ್ಬಿಟ್ಟು. ಅವ್ರು ಹೇಳ್ತಾರೆ ಈ ಥರ ಇಟ್ಕೊಳ್ರಿ, ಈ ಥರ ಹಾಕ್ರಿ, ಈ ಥರ ಮಾಡಿರಿ ಅಂತಂತ ಹೇಳ್ತಾರೆ. ನಾವು ಅವ್ರು ಹೇಳ್ದಂಗೆ ಈ ಥರ ಹಾಕಬೇಕಾದ್ರೆ ಅವರು ಫೋಟೋನ ತೆಗಿತಾರೆ. ಇದೆಲ್ಲ ಅವರೇ ಕ್ಯಾಮ್ರಾದಲ್ಲೇ ತೆಗೆದಿರುವಂಥದ್ದು. ಇಲ್ಲೆಲ್ಲ ಈ ಥರ ಏನು ಆಟ ಆಡೋದಕ್ಕೆ ಇಟ್ಟಿರ್ತಾರೆ, ಅಂದರೆ ಗಾಡಿಗಳು ಈ ಥರ ಎಲ್ಲ ಗೊಂಬೆಗಳನ್ನೆಲ್ಲ ಇಟ್ಟಿರ್ತಾರೆ. ನಾವು ಆ ಥರ ನಿಂತ್ಕೊಂಡು ಆ ಫೋಟೋನ ತೆಗೆಸ್ಕೊಳ್ಬೋದು. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ನಿಮಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಹೊಸದಾಗಿ ಯಾರೆಲ್ಲ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ನೀವು ಲೈಕ್ ಮಾಡಿದಷ್ಟು ನಮಗೆ ಒಂದು ಮೋಟಿವೇಟ್ ಆಗುತ್ತೆ, ಇನ್ನೂ ವಿಡಿಯೋ ಮಾಡಬೇಕು, ವ್ಲಾಗ್ಸ್ ಹಾಕಬೇಕಂತ ಅಂದ್ಬಿಟ್ಟು. ಲೈಕ್ ಮಾಡೋದನ್ನು ಮರಿಬೇಡಿ ಆಯಿತಾ. ನೋಡಿ ನಮ್ಮ ಬುಜ್ಜಿ ಎಷ್ಟು ಎಂಜಾಯ್ ಮಾಡ್ತಾಯಿದ್ದೀನಿ. ಪಾಪ ಅವನಿಗೆ ಫುಲ್ ಚಳಿ ಆಗಿಬಿಡ್ತು ಲಾಸ್ಟಿಗೆ. ಅಂದರೆ ಅದು ಏನು ಐಸೆಲ್ಲ ಅದು ಶೂ ಒಳಗಡೆ ಹೋಗ್ತಿತ್ತಲ್ವ, ಅದು ಐಸ್ ಶೂ ಒಳಗಡೆ ಹೋದಂಗೆಲ್ಲ ಪಾಪ ಅವನಿಗೆ ಅದು ಶೂ ಲೂಸ್ ಆಗಿತ್ತು, ಬಿಚ್ಕೊಂಡೇ ಹೋಗ್ತಾ ಇತ್ತು. ಅದು ತೆಗೆದು ಹಾಕಿ ಮಾಡುವಾಗ ಫುಲ್ಲು ಅವನಿಗೆ ಕೋಲ್ಡ್ ಆಗಿಬಿಡ್ತು ಲಾಸ್ಟಿಗೆ. ಇದು ಫಸ್ಟ್ಗೆ ತೆಗೆದಿರುವಂಥ ಫೋಟೋಸು. ಅಷ್ಟು ಎಂಜಾಯ್ ಮಾಡ್ತಾ ಇದ್ದ ಅವನು. ನೋಡಿ, ಈ ಥರ ಈ ಥರ ಮೇಲೆ ಹಾಕಿದಾಗ ಫೋಟೋಸ್ ಆ ಥರ ಬರುತ್ತೆ. ನಿಮಗೂ ಇಷ್ಟ ಆಗ್ಬೋದು. ಒಂದು ಬೆಂಗಳೂರಾಗಿರೋರು ಹೋಗಿ ಬನ್ನಿ, ತುಂಬ ಚೆನ್ನಾಗಿರುತ್ತೆ. ಅಂದರೆ ವೀಕೆಂಡಲ್ಲಿ ಹೋದರೆ ಜಾಸ್ತಿ ಇರುತ್ತಂತೆ, ವೀಕ್ ಡೇಸಲ್ಲಿ ಹೋದರೆ ಸ್ವಲ್ಪ ಕಮ್ಮಿ ಆಗುತ್ತಂತೆ. ಹೋಗಿ ಬನ್ನಿ. ಮತ್ತು ಯಾರೆಲ್ಲ ಹೋಗಿದ್ದೀರಾ ಕಮೆಂಟ್ ಮಾಡಿ, ನೀವು ಯಾವ ಥರ ಎಂಜಾಯ್ ಮಾಡಿದ್ರಿ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಅದೇ ಅಂದರೆ ಏನು ಮುಕ್ಕಾಲು ತಾಸು ಅಂದ್ರೂ ಚೆನ್ನಾಗಿ ಎಂಜಾಯ್ ಮಾಡಿದ್ದೀವಿ ನಾವು. ನೋಡ್ತಾ ಇದ್ದೀರಲ್ಲ, ಇದು ಬಂದು ಫನ್ವರ್ಡ್. ಇಲ್ಲಿ ಸ್ವಲ್ಪ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಈ ಥರ ಇಲ್ಲಿ ಎಲ್ಲ ಆಟ ಆಡೋದಕ್ಕೆ ಇರ್ತವಂತೆ. ಇಲ್ಲಿ ಹಾಕಿದ್ದಾರೆ ನೋಡಿ, ಫನ್ವರ್ಡ್ ಅಂತ ಅಂದ್ಬಿಟ್ಟು. ಇಲ್ಲಿ ಅಮೌಂಟ್ ಜಾಸ್ತಿ ಇರುತ್ತೆ. ಮತ್ತು ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಈ ಸೈಡ್ ಬಂದರೆ ಡಿ ಡಿ ಚಂದನ ಅಂತ ಯಾರಿಗೆ ಗೊತ್ತಿಲ್ಲ ಹೇಳಿ, ಅದು ಡಿ ಡಿ ಚಂದನದು ಇಲ್ಲಿ ಆಫೀಸ್ ಇದೆ. ಡಿ ಡಿ ಚಂದನ ಅಂದರೆ ನಾವು ಚಿಕ್ಕವರಿರುವಾಗೆಲ್ಲ ನಮಗೆ ಅದೇ ಟಿ ವಿ ಆಗಿತ್ತು. ಡಿ ಡಿ ಚಂದನ ನಮಗೆ ಚಾನಲ್ ಟಿ ವಿ ಆಗಿಬಿಟ್ಟಿತ್ತಲ್ವ, ಅದರಲ್ಲೇ ಎಲ್ಲ ಪ್ರೋಗ್ರಾಮು ಕೂಡ ನೋಡ್ತಾ ಇದ್ವಿ ನಾವು. ಇವಾಗ ಇಲ್ಲಿಂದ ಹೊರಟ್ವಿ. ನೆಕ್ಸ್ಟ್ ವಿಡಿಯೋ ನಿಮಗೆ ಒಂದು ಅದ್ಭುತವಾದ ವಿಡಿಯೋ ಬರುತ್ತೆ, ಮಿಸ್ ಮಾಡಿದೆ ನೋಡಿ. ನಾಳೆ ವಿಡಿಯೋನ ಒಂದು ಇಂಟ್ರೆಸ್ಟ್ ವಿಡಿಯೋ ಅಂತಲೇ ಅನ್ಬೋದು, ನನ್ನ ಫೇವ್ರೇಟ್ ವಿಡಿಯೋ ಅಂತಲೇ ಅನ್ಬೋದು ಅದನ್ನು. ಇವಾಗ ಇಲ್ಲಿಂದ ಹೊರಟ್ವಿ. ಮನೆಯಿಂದನೇ ಏನು ಟಿಫನನ್ನು ತೊಗೊಂಡು ಬಂದಿದ್ವಿ. ಮಧ್ಯಾಹ್ನ ಇಲ್ಲೇ ಟಿಫನ್ ಮುಗಿಸ್ಕೊಂಡು ಇವಾಗ ಇಲ್ಲಿಂದ ಹೊರಟ್ವಿ. ನಿಮಗೆ ಇಲ್ಲಿ ಕಾಣ್ತಾ ಇದೆಯಲ್ವಾ, ಇದು ಬಂದು ಡಿ ಡಿ ಚಂದನದ್ದು ಆಫೀಸ್. ಇಲ್ಲಿ ಡಿ ಡಿ ಚಂದನ ಆಫೀಸ್ ಮುಂದೆನೇ, ಅಂದರೆ ಆಪೋಸಿಟಿಗೇನೆ ಅದು ಏನು ಫನ್ವರ್ಡ್ ಮತ್ತು ಸ್ನೋ ಸಿಟಿ ಇರುವಂಥದ್ದು. ನೀವು ಯಾರೆಲ್ಲ ಹೋಗಿದ್ದೀರಾ ಕಮೆಂಟ್ ಮಾಡಿ ಆಯಿತಾ ಸ್ನೋ ಸಿಟಿಗೆ. ನಾವಂತೂ ಫುಲ್ ಎಂಜಾಯ್ ಮಾಡಿದ್ವಿ ಇವತ್ತು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಿಮಗೂ ಇಷ್ಟ ಆಗ್ಬೋದು, ಒಂದು ಸಲ ಹೋಗಿ ಬನ್ನಿ. ಇವಾಗ ಇಲ್ಲಿಂದ ನಮ್ಮ ಜರ್ನಿ ಚಿಕ್ಕಬಳ್ಳಾಪುರ ಕಡೆ ಸ್ಟಾರ್ಟ್ ಆಗಿದೆ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಾಗಿರುತ್ತೆ ಅಂದ್ಕೊತೀನಿ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ವ್ಲಾಗನ್ನು ಮಿಸ್ ಮಾಡಿದೆ ನೋಡಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬೈ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.